ಇದು ಬಂದು ಹೀರೆಗಿಡ. ಹೌದು. ಇದು ಬಂದು ನಾವಿ F1 ಅಂತೇಳಿ ತಳಿ ಬಂದು ಇದು ಬಂದು ತುಂಬಾ ಲೆಂತ್ ಬರುತ್ತೆ. ಈ ತರ ಲೆಂತ್ ಬರುತ್ತಲ್ಲ? ಲೆಂತ್ ಬರುತ್ತೆ. ಅದು ಇನ್ನು ಎಳೆಕಾಯಿ ಇದು ಅದೇ ಅಷ್ಟುದ ಇದೆ, ಇನ್ನೂ ತುಂಬಾ ಲಾಂಗ್ ಬರುತ್ತೆ. ಈ ಟೈಮಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ. ಅದು ಸ್ವಲ್ಪ ನೋಡ್ಕೊಂಡು ಹಾಕೊಂಡಿದೀವಿ. ಆಲ್ಮೋಸ್ಟ್ ಅಲ್ಲೂ ಒಂದು 3.5 ಮಂತ್ ಆಗಿದೆ. 110 ಡೇಸ್ 110 ಆಗಿದೆ ಡೇಸ್. ನೋಡಿ, ಇದು ಊಜಿ, ಇದು ಅಲ್ವಾ? ಈ ಕಡೆ ಇದೆ ಊಜಿ. ಇದ್ರದ್ದೇ ತುಂಬಾ ಕಾಟ. ಇದನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿ ಬಂದು ಈ ತರ ಒಂದು ಡಬ್ಬಾಗೆ ಔಷಧಿ ಇದು ಮಾಡಿ ಇದು ಟ್ರ್ಯಾಪ್ ಮಾಡ್ತಾ ಇದೀವಿ. ಈ ತರ ಇಷ್ಟು ನ್ಯಾಚುರಲ್ ಔಷಧಿ ಮಾಡ್ಕೊಂಡು ನ್ಯಾಚುರಲ್ ಔಷಧಿ ಸಿಗುತ್ತೆ, ಆರ್ಗ್ಯಾನಿಕ್ ಟೈಪು. ಟ್ರ್ಯಾಪ್ ಆಗಿದೆ. ಈ ತರ 1 ಎಕರೆಗೆ ಬಂದ್ಬಿಟ್ಟು 20 ಬಾಟ್ಲ್ವರೆಗೂ ಕಟ್ಕೊಂತೀವಿ. ಸೊ ಅದ್ರಲ್ಲಿ ಬೀಳುತ್ತೆ. ಅದರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಪೆಸ್ಟಿಸೈಡ್ಸ್ ಬಂದು ಕಡಿಮೆ ಮಾಡ್ತೀವಿ, ತಿನ್ನೋ ಪದಾರ್ಥ ಅಲ್ವಾ, ಅದರಿಂದ. ಮತ್ತೆ ಪೂರ್ತಿ ಕೊಡ್ಲೇ ಇಲ್ಲ ಅಂದ್ರೂ ಪ್ರಯೋಜನ ಆಗಲ್ಲ, ಬರೋದಿಲ್ಲ, ನಮ್ಮ ಕೈಗೂ ಏನು ಸಿಗಲ್ಲ. ಕೊಡಲೇಬೇಕು. ಕಟಾವು 1 ಡೇ ಕಟಾವು ಮಾಡಿದಾದ್ಮೇಲೆ ಸ್ಪ್ರೇ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಕಟಾವು ದಿವಸ ಮಾತ್ರ ಸ್ಪ್ರೇ ಕೊಡೋದಿಲ್ಲ, ನೋಡ್ಕೊಂಡು. ಇದು ಬಂದು ಬೆಳೆಯೋ ವಿಧಾನ ಹೇಗೆ ಆಕ್ಚುಲಿ? ಇದನ್ನ ಸ್ಟಾರ್ಟಿಂಗ್ ಇಂದ ಹೆಂಗೆ ಬೆಳಿಬೇಕು ಸರ್? ಇದನ್ನು ಅಷ್ಟೇ, ನಾವು ಇದು ನರ್ಸರಿಯಲ್ಲಿ ಬೆಡ್ ಮಾಡ್ಕೊಂಡಿದೀವಿ. ಮಂಚಿಂಗು ಮಾಡ್ತೀವಿ. ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಏನು ಮಂಚಿಂಗ್ ಏನು ಮಾಡಲಿಲ್ಲ. ಭೂಮಿ ಎಲ್ಲಾನು ಚೆನ್ನಾಗಿ ರೆಡಿ ಮಾಡ್ಕೊಂಡು, ಉಳುಮೆ ಮಾಡಿಕೊಂಡು, ಕೊಟ್ಟಿಗೆ ಗೊಬ್ಬರ ಕೊಟ್ಟು, ಹಿಂಡಿ ಮತ್ತು DAP ಈ ಥರ ಎಲ್ಲ ಬೇಸಾಯ ಎಲ್ಲ ಕೊಟ್ಟು, ನ್ಯೂಟ್ರಿಯೆಂಟ್ಸು ಪ್ರತಿಯೊಂದು ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ಲೈನರ್ ಮಾಡಿದ್ದೀವಿ ಡ್ರಿಪ್ ಸಿಸ್ಟಮ್ಗೆ. ಅಲ್ಲಿ ನೋಡಿಕೊಂಡು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 4 ಅಡಿ ಅಂತರ ಕೊಟ್ಟಿದ್ದೀವಿ. ಇಲ್ಲಿಂದ ಮೇಲಕ್ಕೆ ದಾರ ಹಾಕಿ, ಮೇಲೆ ತಂತಿ ಇದೆ. ನಾವೇ ದಾರ ಹಾಕ್ಬೇಕು. ದಾರ ಹಾಕ್ಬೇಕು. ಹೌದು, ದಾರ ಹಾಕ್ಬೇಕು, ಇಲ್ಲ ಕಡ್ಡಿ ಹಾಕ್ಬೇಕು. ಕಡ್ಡಿಗಿಂತ ದಾರ ಬೆಟರ್ ಅಲ್ವಾ? ಕಡ್ಡಿ ಬಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ದಾರ ಹಾಕೊಂಡಿದೀವಿ. ಮೇಲೆ ಗಿಡ ಹಚ್ಕೊಂಡು, ಮೇಲೆ ಕವರಿಂಗ್ ಮಾಡ್ಕೊಂಡು, ಕಾಯಿ ಬಂದ್ಬಿಟ್ಟು ನೋಡ್ರಿ ಹಿಂಗ್ ಮೇಲೆ ಇರುತ್ತೆ. ಕಾಯಿನ ನೋಡಿಕೊಂಡು ಈ ಥರ ಕೆಳಗಡೆ ಇಳಿಸ್ಕೊಬೇಕು. ಕೆಳಗಡೆ ಇಳಿಸ್ಕೊಂಡಾಗ ಅದು ಮತ್ತೆ ನೇರವಾಗಿ ಬರುತ್ತೆ. ಇಲ್ಲಾಂದ್ರೆ ಹೌದು, ಇಲ್ಲಾಂದ್ರೆ ಸ್ವಲ್ಪ ಸೊಟ್ಟೆ ಹೊರಟೋಗುತ್ತೆ. ಇದು ಆಲ್ಮೋಸ್ಟ್ 4 ತಿಂಗಳಾಗಿದೆ. ಇದು ಬೆಳೆ ಇಟ್ಟು ನಾವು 4 ತಿಂಗಳಾಗಿದೆ, 4.5 ತಿಂಗಳಾಗಿದೆ. ಗಿಡ ತಂದು ನಾವು ಗಿಡ ನಾಟಿ ಮಾಡಿದಾದ್ಮೇಲೆ ಕರೆಕ್ಟಾಗಿ 50 ರಿಂದ 55 ದಿವಸಕ್ಕೆ ಶಾಂಪಲ್ ಆಗುತ್ತೆ. ಆವಾಗ್ಲಿಂದ ಸ್ಟಾರ್ಟಿಂಗಲ್ಲಿ ಒಳ್ಳೆ ಕಾಯಿ ಚೆನ್ನಾಗಿ ಇದಾಗಿದೆ. ಒಂದು 10 ರಿಂದ 15 ಟನ್ವರೆಗೂ ಇವಾಗ ಆಲ್ರೆಡಿ ಕಟಾವ್ ಆಗಿದೆ. ಒಬ್ಬೊಬ್ರು 3 ಡೇಸ್ಗೆ ಒಂದ್ಸರಿ ಕಟ್ ಮಾಡ್ತಾರೆ. ನಾವು ಡೇ ಬೈ ಡೇ ಕಟ್ ಮಾಡ್ತೀವಿ. ಏನು ಮಾಡ್ತೀವಿ ಅಂತಂದರೆ, ಇವಾಗ ಕಟಾವು ಮಾಡಿದೀವಿ, ನೋಡ್ಕೊಂಡು ಆಗ ಪಕ್ಕದಲ್ಲೇ ಇರುತ್ತೆ, ಅವನ್ನ ನೋಡ್ಕೊಂಡು ಕೆಳಗಡೆ ಇಳ್ಸ್ಕೊಂತೀವಿ. ಎಲ್ಲದನ್ನು ಕೆಳಗಡೆ ಇಳ್ಸ್ಕೊಬೇಕು. ಅಕಸ್ಮಾತ್ ಮೇಲೆ ಇದ್ರೆ ಇಳ್ಸ್ಕೊಬೇಕು, ಇಲ್ಲ ಅಂದ್ರೆ ನಾವು ಅವಶ್ಯಕತೆ ಇಲ್ಲ. ಇದಕ್ಕೂ ಸೇಮ್ ಪ್ರೋಸೆಸ್. ಔಷಧಿ ಇದೆಲ್ಲ ನೋಡ್ಕೊಂಡು ಕೊಟ್ಕೊಬೇಕು. ಸೊ ಒಂದೇ ಕಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ಫಸ್ಟ್ 50 ದಿವಸಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 50 ದಿವಸಕ್ಕೆ ಕಟಾವ್ ಸ್ಟಾರ್ಟ್ ಆಗುತ್ತೆ. ತಿಂಗಳವರೆಗೂ ನಾವು ಇವಾಗ 2.5 ತಿಂಗಳಿಂದ ದಿನ ಬಿಟ್ಟು ದಿನ ಕಟಾವ್ ಮಾಡ್ತಾ ಇದೀವಿ. ಇನ್ನು 300 kg ಇಂದ 400 kg ವರೆಗೂ ಕಟಾವ್ ಆಗ್ತಿದೆ. ಈ ಮಳೆ ಏನಾದ್ರೂ ಬಂದಾಗ ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಆವಾಗ ಜೇನುಳ ಬರೋದಿಲ್ಲ. ಮಳೆ ಬಂದಾಗ ತುಂಬಾ ಜಡಿ ಹಿಡ್ಕೊಂಡಾಗ ಒಂದ್ಸರಿ ಮಳೆ ಬಿದ್ದು ಕ್ಲಿಯರ್ ಆಗ್ಬಿಟ್ರೆ ತುಂಬಾ ಅನುಕೂಲನೇ. ಬಟ್ ಈ ಕಂಟಿನ್ಯೂಸ್ ಆಗಿ ಮಳೆ ಇಟ್ಕೊಂಡಾಗ, ಮೊನ್ನೆ ಒಂದು 15 ದಿವಸ ಮಳೆ ಇಟ್ಕೊಂತು, ಆವಾಗ ಏನಾಯ್ತು ಅಂದ್ರೆ ಫ್ಲವರ್ ಎಲ್ಲ ಡ್ರಾಪ್ ಆಗ್ಬಿಟ್ಟು ಆವಾಗ 300 kg 350 kg ಕೊಯ್ತಾ ಇದ್ದಿದ್ದು ಇಳುವರಿ ಬಂದು 100-150 kg ಬಂತು. ಸೊ ಆವಾಗ ಮತ್ತೆ ಏನಾಗುತ್ತೆ, ನಾವು ಕೊಟ್ಟಿರೋ ಗೊಬ್ಬರನೇ ಇರ್ಬೋದು ಅದೆಲ್ಲ ಸರಿಯಾಗಿ ತೊಗೊಳಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ನಾವು ಯೂಮಿಕ್ ಆ್ಯಸಿಡು, ಪಲ್ವಿಕ್ ಆ್ಯಸಿಡು ಈ ಥರ ಬರುತ್ತೆ, ಬೇರೆ ಇಂಪ್ರೂವ್ಮೆಂಟ್ಗೆ ಅಂತಲೇ ಬರುತ್ತೆ. ಅದನ್ನು ಕೊಟ್ಕೊಂಡು ರೆಡಿ ಮಾಡ್ಕೊಬೇಕು. ಮತ್ತೆ ರೆಡಿ ಮಾಡಿಕೊಂಡು ಮತ್ತೆ ಈ ವೇಸ್ಟ್ ಎಲೆ, ಏನು ಹಳೆ ಎಲೆ ಇರುತ್ತಲ್ವಾ, ಹಳೆ ಎಲೆ ನೋಡ್ರಿ, ಈ ಥರ ಹಳೆ ಎಲೆ ಇರೋದನ್ನ ಈ ಥರ ತೆಗೆದ್ಬಿಡ್ಬೇಕು. ತೆಗೆದಾಗ ಏನಾಗುತ್ತೆ ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಮೇಲೆ ಈ ಥರ ಪಿಂಡೆಗಳು ಇರೋದೆಲ್ಲನೂ ಕೆಳಗಡೆ ಇಳಿಸ್ಕೊಬೋದು. ಅದು ಪಾಲಿನೇಷನ್ ಆಗೋದಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ನೋಡ್ಕೊಂಡ್ರೆ ಬೆಟ್ರು. ಹೌದು, ನೋಡ್ಕೊಂಡು ಡೈಲಿ ಒಂದು 2 ಡೇಸ್ ಒಂದ್ಸರಿ ತೋಟ ಇದರಲ್ಲಿ ಇರಲೇಬೇಕು. ಒಂದು 3 to 4 hours 5 hours ಕೆಲಸ ಇರುತ್ತೆ. ಮಾಡ್ಕೊಬೇಕು. ಮಾಡಿಕೊಂಡ್ರೆ ತುಂಬ ಅನುಕೂಲ ಇದೆ.
ರೇಟ್ ಬಂದು ಒಳ್ಳೆ ಬಜಾರ್ ಇದೆ. ಒಂದು ನಾವು ಹಾಕ್ದಾಗಿಂದನೂ 20 ರೂಪಾಯಿಂದ ಕೆಳಗಡೆ ಹೋಗಿಲ್ಲ. ಹೌದಾ? ಒಂದ್ಸರಿ ಮಾತ್ರ ಒಂದು 10 ರೂಪಾಯಿವರೆಗೂ ಹೋಗಿತ್ತು ಅಷ್ಟೇ. ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತೀವಿ ನಾವು. ಇವಾಗ 30-32 ರೂಪಾಯಿವರೆಗೂ ಇದೆ. ನಮ್ದು ಸ್ವಲ್ಪ ಇವಾಗ ಲಾಸ್ಟ್ ಆಗೋದ್ರಿಂದ ಕ್ವಾಲಿಟಿ ಕಡಿಮೆ ಬರ್ತಾ ಇದೆ. ಇದು ಸ್ವಲ್ಪ ಕಡಿಮೆ ಇದೆ ಕ್ವಾಲಿಟಿ, ಅದರಿಂದ ಬಂದು ಒಂದು 5 ರೂಪಾಯಿ ಬೇರೆ ಇದಕ್ಕಿಂತನೂ ಇವಾಗ ಒಂದು 5 ರೂಪಾಯಿ 6 ರೂಪಾಯಿ ಕಡಿಮೆ ಇರುತ್ತೆ. ಆದರೂ ಏನು ಲಾಸ್ ಇಲ್ಲ. ಇಲ್ಲೇ ಮನೆ ಹತ್ರ ಎಲ್ಲನೂ ರೆಡಿ ಮಾಡಿ ಮಡಗ್ತೀವಿ ಬ್ಯಾಗ್ ಮಾಡಿ, ಅವ್ರು ಬಂದು ತೊಗೊಂಡು ಹೋಗ್ತಾರೆ. ನಾವು ಅಲ್ಲಿ ಆಕ್ಷನ್ ಟೈಮ್ಗೆ ಹೋಗಿ ಅಲ್ಲಿ ರೇಟ್ ಎಲ್ಲ ನೋಡಿಕೊಂಡು ತೂಕ ನೋಡಿಕೊಂಡು ಎಲ್ಲ ಪಟ್ಟಿ ಹಾಕ್ಸ್ಬಿಟ್ಟು ಆಮೇಲೆ ನಮ್ಗೆ ಅನುಕೂಲ ನಾವು ನೋಡಿಕೊಂಡು ನಾವು ದುಡ್ಡು ತೊಗೊಬೋದು ಯಾವ ಬೇಕು. ನಾವಿದು ಅರ್ಧ ಎಕರೆಗೆ ಹಾಕಿದ್ದೀವಿ. ಅರ್ಧ ಎಕರೆಗೆ ಆ್ಯಕ್ಚುಲಿ ಹಾಕ್ಬೇಕಾಗಿರೋದು 400ರಿಂದ 420 ಗಿಡ ಹಾಕ್ಬೇಕಾಗಿರೋದು. ನಾವು ಒಂದು 550ರಿಂದ 600 ಗಿಡವರೆಗೂ ಹಾಕಿದ್ದೀವಿ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ಯಾವ ಗಿಡ ಇರುತ್ತೋ ಇಲ್ವೋ ನೋಡ್ಕೊಂಡು ಇದು ಮಾಡೋಣ ಅಂತೇಳಿ. ಆಮೇಲೆ ಸ್ವಲ್ಪ ಏನು ಜಾಸ್ತಿ ಗಿಡ ಹಾಕಿದಾಗ ಏನಾಗುತ್ತಂದರೆ ಬೇಗ ಕವರ್ ಆಗುತ್ತೆ. ಆ ಕವರ್ ಆದಾಗ ಸ್ವಲ್ಪ ನೋಡ್ಕೊಬೇಕು. ಕವರ್ ಆಗದಿರೋ ನೋಡಿಕೊಂಡು ಎಲೆ ತೆಗಿಯೋದು ಮತ್ತು ರಿಂಗ್ ಎಲ್ಲ ಸುತ್ಕೊಂಡ್ಬಿಡುತ್ತೆ ಕಾಯಿಗೆ. ಅದನ್ನೆಲ್ಲ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಬೇಕು. ರೇಟ್ ಚೆನ್ನಾಗಿದ್ರೆ ಸರ್ ನಾವು ಒಂದು 2 ಲಕ್ಷವರೆಗೂ ಮಾಡ್ಬೋದು ಸರ್. ಇದು ಹೌದು. ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಎಲ್ಲ ಒಂದು 50,000ವರೆಗೂ ಆಗುತ್ತೆ ಅಷ್ಟೇ. 50ರಿಂದ 60,000ವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೆಂಟ್ರಲ್ಲಿ ಬಂದು ಲೇಬರು ಅಂತ ನೀವು ಸ್ವಂತ ಮಾಡ್ಕೊಂಡ್ರೆ ಉಳ್ಕೊಳ್ಳುತ್ತೆ. ನಾವು ಲೇಬರ್ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ, ಲೇಬರ್ಗೆ ಒಂದು 20,000ವರೆಗೂ ಲೇಬರ್ಗೆ ಖರ್ಚಾಗುತ್ತೆ. ಅದರಿಂದ ಸ್ವಲ್ಪ ಈ ಕಳೆ ಔಷಧಿ ರೈತರಿಗೆ ಹೇಳೋದೇನೆಂದರೆ ಆದಷ್ಟು ಕಳೆ ಔಷಧಿನ ಅವಾಯ್ಡ್ ಮಾಡಿರಿ. ನನ್ನ ಹತ್ರ ವೀಡರ್ ಇದೆ. ವೀಡರಿಂದ ನೋಡ್ರಿ ಇವಾಗ ಬೆಡ್ ಮೇಲೆಲ್ಲನೂ ವೀಡರಲ್ಲೇ ತೆಗ್ದಿರೋದು. ಸೊ ಅದರಿಂದ ಗಿಡದ ಹತ್ರ ಸ್ವಲ್ಪ ನಿಂತ್ಕೊಂಡಿದೆ. ಬೇರೆ ಎಲ್ಲನೂ ತೆಗ್ದಿದ್ದೀವಿ. ಒಂದೊಂದು ಕಡೆ ಇದೆ, ಒಂದೊಂದು ಕಡೆ ಇಲ್ಲ. ಆ ಥರ ಮಾಡ್ಕೊಂಡಿದ್ದೀವಿ. ನೀರು ಹೇಗೆ ಬಿಡ್ತೀರಾ ಡೈಲಿ? ಇದಕ್ಕೆ ಡೈಲಿ ಕೊಡ್ಬೇಕು ಸರ್. ಡೈಲಿ ಒಂದು ಹಾಫ್ ಆನ್ ಅವರಿಂದ 1 ಅವರ್ವರೆಗೂ ಡೈಲಿ ಕೊಡಬೇಕು. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಇದಕ್ಕೂ ಸೇಮ್ 4ರಿಂದ 5 ಲೀಟ್ರ್ವರೆಗೂ ನೀರು ಕೊಟ್ಟರೆ ತುಂಬ ಉತ್ತಮ. ಸೊ ಇದು ನಾರ್ಮಲ್ ಆಗಿ ಸ್ಟ್ರೈಟು ಬರ್ಬೋದು. ಜನರಲ್ ಸೊಟ್ಟಿಗೆ ಹಾಕೋದು ಯಾಕೆ ಒಂದೊಂದ್ಸರಿ ರಿಂಗ್ ಸುತ್ಕೊಂಡ್ಬಿಡುತ್ತೆ. ರಿಂಗ್ ಸುತ್ಕೊಂಡಾಗ ಇಲ್ಲ ಮೇಲೆ ಎಲೆ ಮೇಲೆ ನಿಂತ್ಕೊಂಡಾಗ ಆವಾಗೂ ಸೊಟ್ಟೆ ಬರುತ್ತೆ. ಇಲ್ಲ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗಲೂ ಒಂದ್ ಕಡೆ ಸಣ್ಣ ಒಂದ್ ಕಡೆ ದಪ್ಪ ಈ ತರ ಬರುತ್ತೆ. ಮತ್ತೆ ಊಜಿ ಏನಾದ್ರು ಈ ಕುಚ್ಚಿ ಇದನ್ನ ಹಾಳು ಮಾಡಿದಾಗ ಆವಾಗಲೂ ಆ ಥರ ಪ್ರಾಬ್ಲಮ್ ಆಗುತ್ತೆ. ಬಿಟ್ರೆ ಇನ್ನು ಬೇರೆ ಏನು ಇನ್ನು ತಳಿಯಲ್ಲೇನಾದರೂ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇದರಲ್ಲೂ ತುಂಬ ವೆರೈಟಿ ಇದ್ದಾವೆ. ನಾವಿ, ನಾಗ, ಈಸ್ಟ್ ವೆಸ್ಟೇ ತುಂಬ ಸೇಲ್ ಆಗ್ತಾ ಇರೋದು ಬಂದ್ಬಿಟ್ಟು ಅದು ಎರಡೂ ಈಸ್ಟ್ ವೆಸ್ಟ್ ಕಂಪ್ನಿ ಇದೆ. ಅವೇ ತುಂಬ ಆಗ್ತಿದೆ. ಇನ್ನೊಂದು ಬ್ಯಾಚ್ ಬಂದ್ಬಿಟ್ಟು ನಾನು ಸಿಂಧೂರ ಅಂತೇಳಿ ಹಾಕಿದ್ದೀವಿ. ಅದು ಸ್ವಲ್ಪ ಕಂಪ್ಲೇಂಟ್ ಇದೆ, ನೋಡಬೇಕು. ಈ ಸರಿ ಹೋದ ವರ್ಷ ಚೆನ್ನಾಗಿ ಬಂದಿತ್ತು, ಈ ವರ್ಷ ಏನಾಗುತ್ತೋ ನೋಡ್ಬೇಕು, ಅದು ನೋಡ್ಬೇಕು. ಸೊ ಇದು ಈ ಕಾಯಿ ಇದೆಯಲ್ಲ, ಈ ಕಾಯಿ ಸೊ ಇನ್ನು ಎಷ್ಟು ದಿವಸಕ್ಕೆ ಬರುತ್ತೆ? ಇದು ಬಂದು ಇನ್ನು 2 ದಿವಸಕ್ಕೆ ರೆಡಿ ಆಗುತ್ತೆ. 2 ದಿನಕ್ಕೆ ರೆಡಿ ಆಗುತ್ತೆ. ಸ್ವಲ್ಪ ನೀರು ಕುಟ್ಕೊಬೇಕು. ನೀರು ಸ್ವಲ್ಪ ನೋಡಿಕೊಂಡು ಆದಷ್ಟು ಈ ಒಂದು ಬೆಳಗ್ಗೆ ಒಂದು 10 ಗಂಟೆ 11 ಗಂಟೆ ಆ ಟೈಮಲ್ಲಿ ಕೊಟ್ಕೊಂಡ್ರೆ ಒಳ್ಳೇದು. ಬಟ್ ಎಲ್ಲಾ ಟೈಮಲ್ಲೂ ಅದೇ ಟೈಮಲ್ಲೇ ಕರೆಂಟ್ ಇರೋಲ್ಲ. ಅದರಿಂದ ನಾವು ಸೋಲಾರ್ ಮಾಡಿಸ್ಕೊಂಡಿದೀವಿ. ಬೆಟರ್ ನಾವು ಯಾವಾಗ ಬೇಕಾದ್ರೂ ಸ್ವಲ್ಪ ಬಿಸಿಲಿದ್ರೆ ಓಡುತ್ತೆ ಸೋಲಾರು. ಸೋಲಾರ್ಗೆ ನೀವು ಹಾಯಿಸ್ಕೊಬಹುದು. ಸೊ ಮಾರ್ಕೆಟಿಂಗು ಇದೆಯಾ? ಇದು ಬಂದು ಯಾವ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಒಳ್ಳೇದು ಅಂತ ಅನ್ಸುತ್ತೆ ಸರ್? ಇದು ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಮಾರ್ಚಲ್ಲಿ ಇತ್ತು. ಜನವರಿಯಿಂದ ಮಾರ್ಚ್ವರೆಗೂ ಇತ್ತು. ನಮಗೆ ಸ್ಟಾರ್ಟಿಂಗ್ ಜನವರಿ ಬಂದು ನಾಟಿ ಮಾಡಿದ್ದು. ಫೆಬ್ರವರಿಯಲ್ಲಿ ಒಳ್ಳೆ ರೇಟ್ ಇತ್ತು. ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಒಳ್ಳೆ ರೇಟ್ ಇತ್ತು. ಶಿವರಾತ್ರಿ ಹಬ್ಬ ಮುಗಿದ್ಮೇಲೆ ಮತ್ತೆ ರೇಟ್ ಡೌನ್ ಆಗೋಯ್ತು. ಇವಾಗ ಚೆನ್ನಾಗಿದೆ ಸರ್. ಇವಾಗ ಒಂದು 32-33ವರೆಗೂ ಇದೆ. ಪಲ್ಯ ಎಲ್ಲ ಚಟ್ನಿ, ನಮ್ಮ ಮನೆಯಲ್ಲಿ ಚಟ್ನಿ, ಪಲ್ಯ ಮತ್ತು ಬೋಂಡ ಮಾಡ್ತಾರೆ, ಹೀರೆಕಾಯಿ ಬಜ್ಜಿ ಅಂತೇಳಿ. ಚೆನ್ನಾಗಿರುತ್ತೆ. ಇದೇನಿಲ್ಲ ಅಂದರೆ ರಿಸ್ಕ್ ಇಲ್ಲ. ಮನೆಯಲ್ಲಿ ಕರೆಕ್ಟಾಗಿ ಇಬ್ಬರು ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಮಾಡ್ಕೊಬೋದು. 2 ಎಕರೆ ನಾವು ತೋಟ ಮಾಡ್ತೀವಿ ಅನ್ನಂಗಿದ್ರೆ ಇಬ್ಬರಿದ್ರೆ ನೆಮ್ಮದಿಯಾಗಿ ಮಾಡ್ಕೊಬೋದು. ಯಾವ್ರ ಮೇಲೂ ಡಿಪೆಂಡ್ ಆಗೋಷ್ಟಿಲ್ಲ. ಹೌದು. ಸ್ವಲ್ಪ ಸ್ಪ್ರೇ ಮಾಡೋದು ಅನುಕೂಲ ಇದೆ. ನಮ್ಮ ಬೂಮರ್ ಇದೆ. ಸೊ ಅದರಿಂದ ನಾನು ಕೈಯಲ್ಲಿ ಸ್ಪ್ರೇ ಮಾಡಲ್ಲ. ನೋಡಿ ದಾರಿ ಮಾಡ್ಕೊಂಡಿದ್ದೀನಿ. ಸೀದಾ ಕೆಳಗಡೆ ಹೋಗಿ ಟರ್ನ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಹೌದು, ಚಿಕ್ಕ ಟ್ಯಾಕ್ಟ್ರಿಯಲ್ಲಿ ಸ್ಪ್ರೇ ಮಾಡ್ಕೊತೀನಿ.